ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತು. ಅದುವೇ ಕಾಂಜೂರಿಂಗ್ ಎಂಬ ಭಯಾನಕ ಹಾರರ್ ಮೂವಿಯ ಹಿಂದಿನ ಸತ್ಯ ಘಟನೆಯ ಬಗ್ಗೆ. ಅದರಲ್ಲಿ ನಾವು ಮೂವಿಯಲ್ಲಿ ತೋರಿಸದೇ ಇರೋ ಎಷ್ಟೋ ವಿಷಯಗಳ ಬಗ್ಗೆ ಹೇಳಿದ್ದೀವಿ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಅದೇ ರೀತಿ ಕಾಂಜೂರಿಂಗ್ ಮೂವಿ ಆದ ನಂತರ ಬಂದ ಮೂವಿಯೇ ಕಾಂಜೂರಿಂಗ್ 2 ಆಗಿದೆ. ಈ ಮೂವಿಯನ್ನು ಕೂಡ ಜೇಮ್ಸ್ ವ್ಯಾನ್ ಡೈರೆಕ್ಟ್ ಮಾಡಿದ್ದು. ಒಬ್ಬ ವ್ಯಕ್ತಿ ಹೆದರಲು ಬೇಕಾದ ಎಲ್ಲ ತರಹದ ಹಾರರ್ ಸೀನ್ಗಳು ಈ ಮೂವಿಯಲ್ಲಿದೆ. ಮತ್ತೊಂದು ವಿಷಯವೇನೆಂದರೆ, ಈ ಮೂವಿಯೂ ಕೂಡ ರಿಯಲ್ ಸ್ಟೋರಿಯಾಗಿದೆ. ಇಂಗ್ಲೆಂಡ್ನಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನೇ ಇಟ್ಟುಕೊಂಡು ಈ ಮೂವಿಯನ್ನ ಮಾಡಲಾಗಿದ್ದು, ನಿಜವಾಗಿಯೂ ನಡೆಯದೇ ಇರೋ ಎಷ್ಟೋ ವಿಷಯಗಳನ್ನು ಸತ್ಯ ಎಂದು ಇದರಲ್ಲಿ ತೋರಿಸಲಾಗಿದೆ. ಹಾಗಾಗಿ ಈ ದಿನ ನಾವು ಕಾಂಜೂರಿಂಗ್ 2 ಮೂವಿಯ ನಿಜವಾಗಿಯೂ ನಡೆದಿರೋ ರಿಯಲ್ ಕೇಸ್ನ ಬಗ್ಗೆ ತಿಳಿಯೋಣ. ಸಾವಿರದ 1977 ಲಂಡನ್ನ ಎನ್ಫೀಲ್ಡ್ನಲ್ಲಿರೋ 284 ಗ್ರೀನ್ ಸ್ಟ್ರೀಟ್ನ ಒಂದು ಬಾಡಿಗೆ ಮನೆಗೆ ಒಂದು ಫ್ಯಾಮಿಲಿ ಶಿಫ್ಟ್ ಆಗ್ತಾರೆ. ಅವರೇ ಸಿಂಗಲ್ ಮದರ್ ಆದ ಪೆಗಿ, ಅವಳ 4 ಮಕ್ಕಳಾದ 12 ವರ್ಷದ ಮಾರ್ಗರೆಟ್, 11 ವರ್ಷದ ಜೆನೆಟ್, 10 ವರ್ಷದ ಜಾನಿ ಹಾಗೂ 7 ವರ್ಷದ ಬಿಲಿ. ಆ ಮನೆಯಲ್ಲಿ ಎಲ್ಲವೂ ಸರಿಯಿರುತ್ತೆ. ತಿಂಗಳುಗಳವರೆಗೂ ಯಾವುದೇ ತೊಂದರೆ ಅಲ್ಲಿರೋದಿಲ್ಲ. ಸುತ್ತಮುತ್ತದ ಮನೆಯವರೆಲ್ಲ ಪೆಗಿಗೆ ಪರಿಚಯವಾಗಿರ್ತಾರೆ. ಹೀಗಿರುವಾಗ ಒಂದು ದಿನ ರಾತ್ರಿ ಪೆಗಿ ಯಾವುದೋ ಶಬ್ದದಿಂದ ಎಚ್ಚರವಾಗ್ತಾರೆ. ಈ ಶಬ್ದ ಮೇಲಿರೋ ಮಾರ್ಗರೆಟ್ ಹಾಗೂ ಜೆನೆಟ್ನ ರೂಮ್ನಿಂದ ಬರುತ್ತಿರೋದು ಎಂದು ಗೊತ್ತಾಗಿ ತುಂಬ ಕೋಪದಿಂದ ಮೇಲೋಗ್ತಾರೆ. ಆ ರೂಮ್ಗೆ ಹೋಗಿ ಎಚ್ಚರವಾಗಿದ್ದ ಮಾರ್ಗರೆಟ್ ಹಾಗೂ ಜೆನೆಟ್ಗೆ ಇನ್ನು ಯಾಕೆ ಮಲಗಿಲ್ಲ ಎಂದು ಬೈತಾರೆ. ನಂತರ ತನ್ನ ಮಕ್ಕಳು ಗಾಬರಿಯಿಂದ ಇರೋದನ್ನ ಗಮನಿಸ್ತಾರೆ. ಸಮಾಧಾನವಾಗಿ ಏನಾಯಿತು ಎಂದಾಗ ಜೆನೆಟ್ ಅವರಿಗೆ ಹೀಗೆ ಹೇಳ್ತಾಳೆ, ರೂಮ್ನಲ್ಲಿರೋ ಡ್ರಾಯರ್ ಟೇಬಲ್ ಅದಾಗದೆ ಮೂವ್ ಆಗುತ್ತಿದೆ, ಎಲ್ಲ ಕಡೆ ಓಡಾಡುತ್ತಿದೆ, ಅದೇ ಶಬ್ದ ಮಾಡುತ್ತಿರೋದು ಎಂದು ತನ್ನ ತಾಯಿಗೆ ಹೇಳ್ತಾಳೆ. ಆದರೆ ಪೆಗಿ ಅವರ ಮಾತನ್ನ ನಂಬೋದಿಲ್ಲ. ಪೆಗಿಯ ಕೋಪ ಹೆಚ್ಚಾಗಿ ಅವರಿಗೆ ಬೈಯುತ್ತಿದ್ದಂತೆ ಆ ಡ್ರಾಯರ್ಗಳಿದ್ದ ಟೇಬಲ್ ಪೆಗಿಯ ಮುಂದೆಯೇ ತುಂಬ ವೇಗವಾಗಿ ಮೂವ್ ಆಗಿ ಡೋರ್ನ ಬಾಗಿಲನ್ನ ಮುಚ್ಚುತ್ತೆ. ಆಗ ಪೆಗಿಗೆ ತುಂಬ ಗಾಬರಿಯಾಗಿ ತನ್ನ 4 ಮಕ್ಕಳನ್ನು ತನ್ನ ರೂಮ್ನಲ್ಲಿಯೇ ಮಲಗಿಸಿಕೊಳ್ತಾಳೆ. ಮನೆಯಲ್ಲಿ ಶಬ್ದಗಳು ಹಾಗೂ ಅಸಾಧ್ಯ ಘಟನೆಗಳು ನಡೆಯಲು ಹೆಚ್ಚಾಗುತ್ತಿದ್ದಂತೆ ಪೆಗಿ ಪೊಲೀಸರಿಗೆ ಕಾಲ್ ಮಾಡಿ ತಮ್ಮ ಮನೆಗೆ ಬರಲು ಕೇಳಿಕೊಳ್ತಾಳೆ. ಆ ಮನೆಯನ್ನ ವುಡನ್ನಿಂದ ಕಟ್ಟಿರೋದಾಗಿರುವುದರಿಂದ ಯಾರೇ ಓಡಾಡಿದರೂ ಶಬ್ದ ಬರುತ್ತೆ. ಮನೆಯ ಮೇಲಿನ ಫ್ಲೋರ್ನಲ್ಲಿ ಯಾರು ಇಲ್ಲದೆ ಹೋದರೂ ಬಂದಿದ್ದ 2 ಪೊಲೀಸ್ ಹಾಗೂ ಆ ಕುಟುಂಬಕ್ಕೆ ಯಾರೋ ನಡೆದಾಡುತ್ತಿರೋ ಶಬ್ದ ಕೇಳುತ್ತಿರುತ್ತೆ. ಇಡೀ ಮನೆಯನ್ನ ಆ 2 ಪೊಲೀಸರು ಚೆಕ್ ಮಾಡ್ತಾರೆ. ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಈ ಸಮಯದಲ್ಲಿ ಫೀಮೇಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಕ್ಯಾರೋಲಿನ್ಗೆ ಮನೆಯಲ್ಲಿದ್ದ ಚೇರ್ 4 ಅಡಿಗಳವರೆಗೂ ಮೂವ್ ಆಗಿದ್ದು ಕಾಣುತ್ತೆ. ಈ ಮನೆಯಲ್ಲಿ ನಡೆಯುತ್ತಿರೋದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಎನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿರುತ್ತೆ. ಹಾಗೆಯೇ ಈ ವಿಷಯವನ್ನ ಮೀಡಿಯಾಗೂ ಹೇಳ್ತಾಳೆ. ಕೆಲವೇ ದಿನಗಳಲ್ಲಿ ಪೆಗಿ ಇರೋ ಮನೆಗೆ ಹಾಂಟೆಡ್ ಹೌಸ್ ಎಂದು ಹೆಸರು ಬರುತ್ತೆ. ನಿಮ್ಮ ಮನೆಯ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಎಂದು ಪೆಗಿ ಮನೆಗೆ ತುಂಬಾ ಜನ ಬರ್ತಾರೆ. ಆದರೆ ಯಾರಿಂದಲೂ ಆ ಮನೆಯ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಆಗೋದಿಲ್ಲ. 30ಕ್ಕಿಂತ ಹೆಚ್ಚು ಜನರಿಗೆ ಆ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯ ಅನುಭವ ಆಗುತ್ತೆ. ದಿನಗಳು ಕಳೆದಂತೆ ಅಲ್ಲಿನ ತೊಂದರೆಗಳು ಕೂಡ ಹೆಚ್ಚುತ್ತಾ ಹೋಗುತ್ತೆ. ಯಾರೋ ವಯಸ್ಸಾದ ವ್ಯಕ್ತಿ ನನ್ನ ಜೊತೆ ಮಾತಾಡುತ್ತಿದ್ದಾನೆ ಎಂದು ಜೆನೆಟ್ ಹೇಳಲು ಶುರು ಮಾಡ್ತಾಳೆ. ಆ ಮನೆಯನ್ನ ಖಾಲಿ ಮಾಡಲು ಕೂಡ ಪೆಗಿಯಿಂದ ಸಾಧ್ಯವಾಗುತ್ತಿರಲ್ಲ. ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ನಡೆಯುತ್ತಿದ್ದರು. ಅದೇ ಮನೆಯಲ್ಲಿ ತನ್ನ ಮಕ್ಕಳ ಜೊತೆ ಇರ್ತಾಳೆ. ಕೆಲ ದಿನಗಳು ಕಳೆದಾಗ ಪೆಗಿಗೆ ಗೊತ್ತಾಗುವುದೇನೆಂದರೆ, ಮನೆಯಲ್ಲಿರೋ ನೆಗೆಟಿವ್ ಎಂಟಿಟಿ ನನ್ನ 2ನೇ ಮಗಳಾದ ಜೆನೆಟ್ಗೇನೆ ಹೆಚ್ಚು ತೊಂದರೆ ಕೊಡುತ್ತಿದೆ ಎಂದು. ಯಾರಿಂದಲೂ ಆ ಮನೆಯ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಆಗದೆ ಇದ್ದಾಗ ಆ ಮನೆಗೆ ಮೋರಿಸ್ ಗ್ರೋಸ್ ಎಂಬ ಬ್ರಿಟಿಷ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಬರ್ತಾರೆ. ಸ್ನೇಹಿತರೆ, ಪೆಗಿ ಫ್ಯಾಮಿಲಿ ಬಡತನದಲ್ಲಿದ್ದ ಕಾರಣ ಮೋರಿಸ್ 1 ರೂಪಾಯಿ ಕೂಡ ಅವರಿಂದ ಪಡೆಯದೆ ನಾನು ನಿಮಗೆ ಸಹಾಯ ಮಾಡುವೆ ಎಂದು ಮಾತು ಕೊಡ್ತಾರೆ. ಮನೆಯಲ್ಲಿ ನಿಜವಾಗಿಯೂ ಏನಾಗುತ್ತಿದೆ, ಈ ರೀತಿಯಾಗಲು ಏನು ಕಾರಣ ಎಂದು ತಿಳಿದುಕೊಳ್ಳಲು ಮುಂದಾಗ್ತಾರೆ. ಮನೆಯಲ್ಲಿ ಇದ್ದ ವಸ್ತುಗಳು ಇದ್ದ ಜಾಗದಲ್ಲಿ ಇರೋದಿಲ್ಲ. ನೋಡುತ್ತಿದ್ದಂತೆ ಆ ವಸ್ತುಗಳು ಮೂವ್ ಆಗಿ ಮತ್ತೊಂದು ಜಾಗಕ್ಕೆ ಹೋಗುತ್ತಿರುತ್ತವೆ. ಯಾವುದೋ ಅನ್ಸಿನ್ ಎಂಟಿಟಿ ವಸ್ತುಗಳನ್ನು ಎಸೆಯುತ್ತಿರೋದು
ಮೋರಿಸ್ಗೆ ಕಾಣುತ್ತೆ. ಆಗ ಅವರಿಗೆ 100%ನಷ್ಟು ಖಚಿತವಾಗುತ್ತೆ ಈ ಮನೆಯಲ್ಲಿ ನೆಗೆಟಿವ್ ಎಂಟಿಟಿ ಇರೋದು ಸತ್ಯವೇ ಎಂದು. ಹೀಗಿರುವಾಗ ಜೆನೆಟ್ನ ವರ್ತನೆಯನ್ನ ಮೋರಿಸ್ ಗಮನಿಸ್ತಾರೆ. ಜೆನೆಟ್ ಒಮ್ಮೆ ಇದ್ದ ಹಾಗೆ ಮತ್ತೊಮ್ಮೆ ಇರೋದಿಲ್ಲ. ಆಕೆ ಯಾರ ಜೊತೆಯೋ ಮಾತಾಡುತ್ತಿದ್ದಾಳೆ ಎಂದು ಅವರಿಗೆ ಗೊತ್ತಾಗುತ್ತೆ. ಈ ವಿಷಯದ ಬಗ್ಗೆ ಪೆಗಿ ಜೊತೆ ಮಾತಾಡ್ತಾರೆ. ಆಗ ಅವರೇಳ್ತಾರೆ, ಜೆನೆಟ್ಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಕಾಣುತ್ತಿದ್ದಾನೆ. ಆ ವ್ಯಕ್ತಿಯ ಆತ್ಮವೇ ಈ ಮನೆಯಲ್ಲಿರೋದು. ಈ ಮನೆ ಅವನದೇಯಂತೆ. ಈ ಮಾತನ್ನ ಜೆನೆಟ್ಟೆ ನನಗೆ ಹೇಳಿದಳು ಎಂದು ಪೆಗಿ ಮೋರಿಸ್ಗೆ ಹೇಳ್ತಾರೆ. ಆಗ ಮೋರಿಸ್ ಆ ವಯಸ್ಸಾದ ವ್ಯಕ್ತಿಯ ಆತ್ಮದ ಜೊತೆ ಕಮ್ಯುನಿಕೇಟ್ ಮಾಡಲು ಪ್ರಯತ್ನ ಪಡ್ತಾರೆ. ಯಾವ ಡಿವೈಸ್ನಿಂದಲೂ ಆತನ ಜೊತೆ ಕಮ್ಯುನಿಕೇಟ್ ಮಾಡಲು ಸಾಧ್ಯವಾಗಲ್ಲ. ಆದರೆ ಜೆನೆಟ್ನ ಮೂಲಕ ಆ ವಯಸ್ಸಾದ ವ್ಯಕ್ತಿ ಮೋರಿಸ್ ಜೊತೆ ಮಾತಾಡ್ತಾನೆ. ಹೌದು, ಜೆನೆಟ್ ಆ ವಯಸ್ಸಾದ ವ್ಯಕ್ತಿಯ ಆತ್ಮಕ್ಕೆ ಪೊಸೆಸ್ ಆಗಿರ್ತಾಳೆ. ವಯಸ್ಸಾದ ವ್ಯಕ್ತಿ ಯಾವ ರೀತಿ ಮಾತನಾಡುತ್ತಾನೋ ಅದೇ ರೀತಿಯಲ್ಲಿ ಜೆನೆಟ್ ಮೋರಿಸ್ನ ಜೊತೆ ಮಾತಾಡ್ತಾಳೆ. ಆ ಮಾತಿನಿಂದ ಮೋರಿಸ್ಗೆ ಹೆಚ್ಚು ವಿಷಯಗಳು ಗೊತ್ತಾಗುತ್ತೆ. ಸ್ನೇಹಿತರೆ, ಆ ವಯಸ್ಸಾದ ವ್ಯಕ್ತಿಯ ಹೆಸರು ಬಿಲ್ ವಿಲ್ಕಿನ್ಸ್ ಎಂದು. ಆ ವ್ಯಕ್ತಿ ಹಲವಾರು ವರ್ಷದ ಹಿಂದೆ ಇದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಆ ಮನೆಯನ್ನು ತನ್ನದೇ ಮನೆಯೆಂದು ಅಂದುಕೊಂಡಿರ್ತಾನೆ. ಯಾವಾಗಲೂ ಆ ಮನೆಯ ಮೂಲೆಯಲ್ಲಿದ್ದ ಒಂದು ಚೇರ್ನ ಮೇಲೆಯೇ ಆತ ಕೂರುತ್ತಿದ್ದು. ಹೀಗಿರುವಾಗ ಅವನಿಗೆ ತುಂಬ ವಯಸ್ಸಾಗುತ್ತೆ. ಕಣ್ಣು ಕಾಣದೆ ಕುರುಡಾಗ್ತಾನೆ. ಬ್ರೈನ್ ಹೆಮರೇಜ್ನಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಆತ ಅದೇ ಚೇರ್ನ ಮೇಲೆಯೇ ಅದೇ ಮನೆಯಲ್ಲಿಯೇ ಸತ್ತು ಹೋಗ್ತಾನೆ. ಇಷ್ಟು ವರ್ಷ ಇಲ್ಲದ ತೊಂದರೆ ಈಗ ಶುರುವಾಗಿರುವುದಕ್ಕೂ ಒಂದು ಕಾರಣ ಇರುತ್ತೆ. ಆ ಕಾರಣವೇ ಜೆನೆಟ್ ಹಾಗೂ ಮಾರ್ಗರೆಟ್ ಆಡಿದ್ದ ಒಂದು ಗೇಮ್. ಆ ಗೇಮೇ ಊಜಾ ಬೋರ್ಡ್ ಗೇಮ್ ಆಗಿದೆ. ಅದರಲ್ಲಿ ಅವರು ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡಲು ಪ್ರಯತ್ನ ಪಟ್ಟಿರ್ತಾರೆ. ಆಗ ಅವರಿಗೆ ಸಿಕ್ಕಿದ್ದ ಆತ್ಮವೇ ಬಿಲ್ ವಿಲ್ಕಿನ್ಸ್ದಾಗಿದೆ. ಗೇಮ್ನ ಮೂಲಕ ಆ ಆತ್ಮವನ್ನ ಕರೆಸಿಕೊಂಡಿದ್ದು ಆ ಹುಡುಗಿಯರೇ ಆಗಿರ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಇದೆ. ಅದೇನೆಂದರೆ ಬಿಲ್ ವಿಲ್ಕಿನ್ಸ್ನ ಎಂಟಿಟಿಗೆ ಯಾರನ್ನು ಕೂಡ ಕೊಲ್ಲೋ ಉದ್ದೇಶ ಇರೋದಿಲ್ಲ. ಬದಲಿಗೆ ಜೆನೆಟ್ನ ದೇಹವನ್ನೇ ಬಳಸಿಕೊಂಡು ಈ ಮನೆಯನ್ನ ಹಾಗೂ ಅದರಲ್ಲಿರುವವರನ್ನೆಲ್ಲ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದೇ ಅದರ ಮುಖ್ಯ ಉದ್ದೇಶವಾಗಿರುತ್ತೆ. ಇಷ್ಟು ವಿಷಯ ಜೆನೆಟ್ನಿಂದಲೇ ಮೋರಿಸ್ಗೆ ಗೊತ್ತಾಗುತ್ತೆ. ಆಗ ತಡ ಮಾಡದ ಮೋರಿಸ್ ಆ ಕಾಲದಲ್ಲಿಯೇ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಫೇಮಸ್ ಆಗಿದ್ದ ಎಡ್ ಹಾಗೂ ಲೊರೆನ್ ವಾರೆನ್ ಅನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಡೆಯುತ್ತಿರೋ ವಿಷಯವನ್ನ ವಿವರವಾಗಿ ಹೇಳಿದಾಗ ಅಲ್ಲಿಗೆ ಆ ಕಪಲ್ಸ್ ಬರಲು ಒಪ್ಪಿಕೊಂಡು ಆ ಮನೆಗೆ ಬರ್ತಾರೆ. ಲೊರೆನ್ಗೂ ಕೂಡ ಆ ಮನೆಯಲ್ಲಿ ನೆಗೆಟಿವ್ ಎಂಟಿಟಿ ಇರೋ ಫೀಲ್ ಆಗುತ್ತೆ. ಅದರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಏನೇ ಮಾಡಿದರು ಬಿಲ್ನ ಆತ್ಮ ಜೆನೆಟ್ನನ್ನು ಹಾಗೂ ಆ ಮನೆ ಬಿಟ್ಟು ಹೋಗಲು ಒಪ್ಪೋದಿಲ್ಲ. ಎಡ್ ಹಾಗೂ ಲೊರೆನ್ ಎಲ್ಲ ತರಹದ ಪ್ರಯತ್ನ ಪಡ್ತಾರೆ. ಆದರೂ ಅವರಿಂದಲೂ ಆ ಮನೆಯ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸ್ನೇಹಿತರೆ, ಆ ಮನೆಯಲ್ಲಿ ನಡೆಯುತ್ತಿದ್ದ ಎಷ್ಟೋ ಅಸಾಧ್ಯ ಘಟನೆಗಳನ್ನು ಮೋರಿಸ್ ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ. ಜೆನೆಟ್ ಗಾಳಿಯಲ್ಲಿ ತೇಲುತ್ತಿರೋ ಫೋಟೋಗಳನ್ನು ಕೂಡ ರಿವೀಲ್ ಮಾಡ್ತಾರೆ. ಆದರೆ ಆ ಫೋಟೋವನ್ನ ಯಾರು ಕೂಡ ನಂಬೋದಿಲ್ಲ. ಜೆನೆಟ್ ಮಂಚದಿಂದ ಜಂಪ್ ಮಾಡುತ್ತಿರೋ ಫೋಟೋ ಇದು. ಇಲ್ಲಿ ಏನು ಕೂಡ ವಿಶೇಷ ಇಲ್ಲ. ಜೆನೆಟ್ ಎಲ್ಲರನ್ನೂ ಫೋಲ್ ಮಾಡುತ್ತಿದ್ದಾಳೆ. ಆ ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹಲವಾರು ಜನ ಹೇಳ್ತಾರೆ. ಸಮಸ್ಯೆ ಇಲ್ಲ ಎಂದು ಹೇಳುತ್ತಿದ್ದ ಎಷ್ಟೋ ಜನ ಅದನ್ನು ಸಾಬೀತು ಮಾಡಲು ಆ ಮನೆಗೆ ಬರ್ತಾರೆ. ನಂತರ ಈ ಮನೆಯಲ್ಲಿ ನಿಜವಾಗಿಯೂ ಸಮಸ್ಯೆ ಇದೆ ಎಂದು ಅವರೇ ಒಪ್ಪಿಕೊಂಡಿದ್ದಾರೆ. ಸ್ನೇಹಿತರೆ, ಒಂದು ಇಂಟರ್ವ್ಯೂನಲ್ಲೂ ಜೆನೆಟ್ ವಯಸ್ಸಾದ ವ್ಯಕ್ತಿಯ ರೀತಿ ಅಂದರೆ ಬಿಲ್ ವಿಲ್ಕಿನ್ಸ್ನ ಧ್ವನಿಯಲ್ಲಿ ಮಾತಾಡ್ತಾಳೆ. ಆ ವಿಡಿಯೋ ಇದಾಗಿದೆ. Is anybody there? No. Who's there? Dr. A. Well, perhaps Guy, perhaps you've got something to say, son. Yeah. God, they're cowards. Don't you ever get a sore throat, Janet? ಜೆನೆಟ್ ವಯಸ್ಸಾದ ವ್ಯಕ್ತಿಯ ರೀತಿ ಮಾತಾಡುತ್ತಿದ್ದು ಕೂಡ ನಾಟಕ ಎಂದು ಹೇಳುತ್ತಿದ್ದ ಜನರಿಗೆ ಮೋರಿಸ್ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಬೇರೆಯವರ ಧ್ವನಿಯ ರೀತಿ ಹೆಚ್ಚು ಎಂದರೆ 10 ನಿಮಿಷ ಮಾತಾಡಬಹುದು. ಅದಕ್ಕಿಂತ ಹೆಚ್ಚು ಅಂದರೆ ಗಂಟೆಗಳ ಕಾಲ ಮಾತಾಡಿದರೆ ಅವರ ಗಂಟಲು ಡ್ಯಾಮೇಜ್ ಆಗುತ್ತೆ. ತಮ್ಮದೇ ಧ್ವನಿಯಲ್ಲೂ ಕೂಡ ಮಾತಾಡಲು ಅವರಿಂದ ಸಾಧ್ಯವಾಗಲ್ಲ. ಅಂತಹ ಸ್ಥಿತಿಗೆ ಹೋಗ್ತಾರೆ. ಹೀಗಿರುವಾಗ ಜೆನೆಟ್ ಮೋರಿಸ್ನ ಜೊತೆ ಬಿಲ್ ವಿಲ್ಕಿನ್ಸ್ನ ಧ್ವನಿಯಲ್ಲಿ ಸತತವಾಗಿ 3 ಗಂಟೆಗಳ ತನಕ ಮಾತಾಡಿದ್ದಳು ಎಂದು ಹೇಳ್ತಾರೆ. ಇಷ್ಟೆಲ್ಲ ಆಗುತ್ತಿದ್ದರೂ ಆ ಮನೆಯ ತೊಂದರೆಯನ್ನ ಪರಿಹಾರ ಮಾಡಲು ಯಾರ ಕೈನಿಂದಲೂ ಸಾಧ್ಯವಾಗಲ್ಲ.
ನಂತರ ಆ ಕುಟುಂಬದವರು ಆ ಮನೆಯನ್ನ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ವರ್ಷಗಳು ಕಳೆದಂತೆ ಜೆನೆಟ್ಗೆ ಬಿಲ್ನ ಆತ್ಮದಿಂದ ಇದ್ದ ತೊಂದರೆ ಕೂಡ ಕಡಿಮೆಯಾಗಲು ಶುರುವಾಗುತ್ತೆ. 2015ರಲ್ಲಿ ಪುನಃ ಅದೇ ಮನೆಯಲ್ಲಿ ಪ್ಯಾರನಾರ್ಮಲ್ ಆಕ್ಟಿವಿಟಿ ನಡೆಯುತ್ತಿದೆಯಾ ಎಂದು ಗೋಸ್ಟ್ ಹಂಟರ್ಸ್ ಅಡ್ವಾನ್ಸ್ ಆಗಿರೋ ಡಿವೈಸ್ನ ಮೂಲಕ ಚೆಕ್ ಮಾಡ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ನೆಗೆಟಿವ್ ಎಂಟಿಟಿ ಅಲ್ಲಿರೋದು ಗೊತ್ತಾಗಲ್ಲ. ಆದರೆ ಆಗಾಗ ಆ ಮನೆಯಿಂದ ಯಾರೋ ಕಿರುಚುವ ಹಾಗೆ, ನಾಯಿ ಬೊಗಳಿದ ಹಾಗೆ, ಕಿಟಕಿಯ ಬಳಿ ಯಾರೋ ನಿಂತಿರುವ ಹಾಗೆ ಕಂಡಿದೆ ಎಂದು ಸುತ್ತಮುತ್ತದ ಮನೆಯವರೇ ರಿಪೋರ್ಟ್ ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾತ್ರ ಮೀಸಲಾಗಿದ್ದ ಈ ಹಾಂಟೆಡ್ ಹೌಸ್ನ ಸ್ಟೋರಿ ಕಾಂಜೂರಿಂಗ್ 2 ಎಂಬ ಹೆಸರಿನ ಮೂಲಕ 2016ರಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿಯ ಮೂಲಕ ಇದರ ಸ್ಟೋರಿ ಇಡೀ ಪ್ರಪಂಚಕ್ಕೆ ತಿಳಿಯುತ್ತೆ. ಆದರೆ ಈ ಮೂವಿಯಿಂದ ಜನರು ಭಯ ಪಡಲಿ ಎಂದು ಹಾಗೂ ತುಂಬ ಇಂಟ್ರೆಸ್ಟ್ ಬರಲಿ ಎಂದು ಸ್ಟೋರಿಯಲ್ಲಿ ತುಂಬ ಚೇಂಜಸ್ ಅನ್ನ ಮಾಡಿದ್ದಾರೆ. ಬಿಲ್ ವಿಲ್ಕಿನ್ಸ್ ಆತ್ಮವನ್ನ ಒಂದು ಡೀಮನ್ ಕಂಟ್ರೋಲ್ ಮಾಡುತ್ತಿರೋ ರೀತಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಕೆಲವು ಆರ್ಟಿಕಲ್ಗಳಲ್ಲಿ ಆ ಮನೆಯಲ್ಲಿ ಡೀಮನ್ ಕೂಡ ಇತ್ತು ಎಂದು ಹೇಳಲಾಗಿದೆ. ಆದರೆ ಅದಕ್ಕೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.